ಕ್ಲಿಯರೆನ್ಸ್ ಕೊಡೋಕ್ಕೋಸ್ಕರ ನಾನು ಅವನು ಪೊಲೀಸ್ನವನು ಈ ಜಾಗ ಖಾಲಿ ಮಾಡಿಬಿಟ್ಟು ಇಲ್ಲ ಹೊರಟೋಗ್ಬಿಟ್ಟಿದ್ದ. ಆಮೇಲೆ ಕಮಿಷನ್ರು ಬರ್ತಾಯಿದ್ರು. ಕಮಿಷನ್ರು ಕ್ಲಿಯರೆನ್ಸ್ ಕೊಡೋರು ಇಲ್ಲಿ ಯಾರೂ ಇಲ್ಲ, ಅವನ್ನ ಸಸ್ಪೆಂಡ್ ಮಾಡು ಅಂತ ಹೇಳಿದ್ರು ನನಗೆ ಸಸ್ಪೆಂಡ್ ಮಾಡು ಅಂತ ಹೇಳಿದಾಗ ನಾನು ಸುಮ್ಮನೆ ಕೊಟ್ಟಿದ್ದ ನೋಡಿ ಅವರು ಅವನಿಗೆ ರಿಪೋರ್ಟ್ ಹಾಕು ಅಂತ ಹೇಳಿದ್ರು. ರಿಪೋರ್ಟ್ ಹಾಕೋಣ ಅಂತ ನಾನು ಇಲ್ಲಿ ಬರೋದ್ರೊಳಗಾಗಿ ಒಂದು ಗಾಡಿಗಳೆಲ್ಲ ಮೇಲೆ ಹಾಕ್ತಿದ್ದೆ. ಆಮೇಲೆ ಏನಾಯಿತು? ಆಮೇಲೆ ಇಲ್ಲಿಂದ ಇವರು DCP ಕಳಿಸಿದ್ರು, ಮೆಸೇಜ್ ಹೋಯ್ತು, ಹೀಗೆ ಸಬ್ ಇನ್ಸ್ಪೆಕ್ಟ್ರು ಸತ್ತೋದ್ರು ಶಂಕರಲಿಂಗಯ್ಯನವರು ಅಂತ. ಅವನೇ ಹೊಡೆದವನೇ ಸತ್ತೋದ್ರು, ಇದು ಆ್ಯಕ್ಸಿಡೆಂಟ್ ಆಗಿ. ಬಂದು ನೋಡಿದ್ರು ಕೈಕಾಲೆಲ್ಲ ಮುರಿದೋಗಿದ್ದು, ಸತ್ತಿರಲಿಲ್ಲ, ಜೀವ ಇತ್ತು. ಹೊಯ್ಸಳದಲ್ಲಿ ಕರ್ಕೊಂಡೋಗಿ ಮಲ್ಲಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಆಮೇಲೆ ಏನಾಯಿತು? ಆಮೇಲೆ ಆಪ್ರೇಷನ್ ಮಾಡಿದ್ರು. ಎರಡನೇ ದಿವಸಕ್ಕೆ ಆಪ್ರೇಷನ್ ಮಾಡಿ ಅವೆಲ್ಲ ಸರ್ವ್ ಮಾಡಿ ಅಲ್ಲೇ ಅಡ್ಮಿಟ್ ಆಗಿದ್ದು. ಆಮೇಲೆ ಹಿಂಗೆ 5 ತಿಂಗಳು ಬೆಡ್ ರೆಸ್ಟು ಹೋಯ್ತಾ ಇರೋನಿ ಹಾಸ್ಪಿಟ್ಲಿಗೆ. ಕಾರಲ್ಲಿ ತೊಗೊಂಡೋಗೋರು ಹಾಸ್ಪಿಟ್ಲಿಗೆ ತೋರಿಸೋರು, ತಿರ್ಕಮ್ಮನಿಗೆ ಬಂದು 5 ತಿಂಗಳು. ಸೂಪರ್.